ನಮಸ್ಕಾರ ಎಲ್ರಿಗೂ. ಇದು ಕಾಟನ್ ಸ್ಯಾರಿ ಕಟ್ ಮಾಡ್ತಾ ಇದ್ದೀನಿ. 38 ಬ್ಲೌಸು ಮೆಜರ್ಮೆಂಟ್ದು. ಇದು ಸ್ಯಾರಿ, ಇದು ಪಲ್ಲು. ಇದು ಸ್ಯಾರಿ ಫಿಶ್ ಡಿಸೈನು ತುಂಬ ಚೆನ್ನಾಗಿದೆ. ಇದು ಪಲ್ಲು. ಲೈನಿಂಗ್ ಕಟ್ ಮಾಡಿದ್ದೀನಿ. ಇದು 1 ಮೀಟ್ರ್ 10 ಸೆಂಟಿಮೀಟ್ರ್ ಲೈನಿಂಗ್ ತಗೊಂಡಿದ್ದೀನಿ. ಫಸ್ಟೇ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಾಟನ್ಗೆಲ್ಲ ಒಂದು ಸ್ವಲ್ಪ ಲೂಸ್ ಇಟ್ಕೊಬೇಕು, ಯಾಕಂದರೆ ಇದು ವಾಶ್ ಮಾಡೋದ್ಮೇಲೆ ಟೈಟ್ ಆಗಿಬಿಡುತ್ತೆ ಬ್ಲೌಸು. ಇದು ಪೀಸ್ ಕೊಡಬೇಕು ಇಲ್ಲಿ ಸೈಡಲ್ಲಿ. ಇದು ಬಟ್ಟೆ ಸಾಲ್ಟ್ ಇದು ಬರುತ್ತೆ ಸೈಡ್ಗೆ. ಒಂದು ಕಡೆ ಸೈಡು ಲೈನಿಂಗಿಗೂ ಪೀಸ್ ಕೊಡಬೇಕು, ಮೇನ್ ಪೀಸ್ಗೂ ಪೀಸ್ ಕೊಡಬೇಕು. ಸ್ಲೀವ್ಗೆ ಪೀಸ್ ಕೊಡಬೇಕು. ಸ್ಲೀವು ಮತ್ತು ಬ್ಯಾಕು ಇದು ಕಟ್ ಮಾಡಿ ಆಮೇಲೆ ಫ್ರಂಟ್ ಕಟ್ ಮಾಡಬೇಕು. ಯಾಕಂದರೆ ಒಂದೊಂದ್ಸರಿ ಬಟ್ಟೆ ಸಾಲ್ಟೇಜ್ ಬಂದುಬಿಡುತ್ತೆ. ಫ್ರಂಟ್ಗೆ ಸಾಲ್ಟೇಜ್ ಬಂದರೆ ಏನಾದರೂ ಮಾಡ್ಬೋದು. ಸ್ಲೀವ್ಗೆ ಮತ್ತು ಬ್ಯಾಕ್ಗೆ ಬಟ್ಟೆ ಸಾಲ್ಟೇಜ್ ಆದರೆ ಪೀಸ್ ಕೊಟ್ಟರೆ ಚೆನ್ನಾಗಿರಲ್ಲ. ಈ ಲೈನ್ಸ್ ಇರೋದೆಲ್ಲ ಈ ಥರ ನೀಟಾಗಿ ನೋಡಿಕೊಂಡು ಕಟ್ ಮಾಡಬೇಕು. ಇವರಿಗೆ ಬ್ಯಾಕ್ ಡಿಸೈನ್ ನೋಡಿ, ಈ ಥರ ಡಿಸೈನ್ ಮಾಡಿದ್ದೀನಿ. ನೆಕ್ ಡಿಸೈನ್ ಇದು ನೋಡಿ. ಇಲ್ಲಿ ನೋಡೋಕ್ಕೆ ಚಿಕ್ಕದೇ ಕಾಣಿಸ್ತಿದೆ ನೆಕ್ಕು ನೋಡಿ. ನಾವು ಕಟ್ ಮಾಡೋವಾಗ ಇದು ಚಿಕ್ಕದೇ ಕಟ್ ಮಾಡಿರಬೇಕು, ಯಾಕಂದರೆ ಇಲ್ಲಿ ಡೀಪು ಮೊದಲೇ ಜಾಸ್ತಿ ಇಟ್ಬಿಟ್ರೆ ನಾವು ಡಾಟ್ ಹಿಡಿದಾಗ ಸ್ಟಿಚ್ ಮಾಡಿದಾಗ ನೆಕ್ ಡಿಸೈನು ಜಾಸ್ತಿ ಆಗಿಬಿಡುತ್ತೆ. ಡೀಪು ನೋಡಿ, ಈ ಥರ ಇಲ್ಲಿ ಡಾಟ್ ಹಿಡಿದಾಗ ಈ ಥರ ಆಗ್ಲಾಗುತ್ತೆ ನೆಕ್ಕು. ಅದಕ್ಕೆ ನಾವು ಬ್ಲೌಸ್ ಕಟ್ ಮಾಡುವಾಗ ಇಲ್ಲಿ ಬ್ರಾಡ್ ಇಟ್ಟು ಇಲ್ಲಿ ಕಡಿಮೆ ಇಡಬೇಕಂತ ಹೇಳೋದು ನನ್ನ ಕಟಿಂಗಲ್ಲಿ. ಇಲ್ಲಿ ಕಡಿಮೆ ಇಟ್ಟು ಇಲ್ಲಿ ಜಾಸ್ತಿ ಇಟ್ಟಾಗ ನೋಡಿ, ಇಲ್ಲಿ ಡಾಟ್ ಹಿಡಿದಾಗ ಬ್ಯಾಕ್ ಸೈಡು ಈ ಥರ ಹಿಂಗೆ ಬ್ರಾಡ್ ಆಗುತ್ತೆ ನೆಕ್ಕು. ಇದಕ್ಕೆ ಕ್ಯಾನ್ವಾಸ್ ಹಾಕಿ ನೆಕ್ಕು ಪೈಪಿಂಗ್ ಇಟ್ಟು, ಈ ಕಲರ್ ಪೈಪಿಂಗ್ ಇಟ್ಬಿಟ್ಟು ಬ್ಲೌಸು ಸ್ಟಿಚ್ ಮಾಡ್ತಾ ಇದ್ದೀವಿ. ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಸ್ಟಿಚ್ ಆದಮೇಲೆ ನೀಟಾಗಿ ಕಟ್ ಮಾಡಿ ಎಕ್ಸ್ಟ್ರಾ ಇರೋ ಬಟ್ಟೆನ ತೆಗಿಬೇಕು. ಮೊದಲೇ ನಾವು ಒಂದೇ ಲೆವೆಲ್ ಕಟ್ ಮಾಡ್ಕೊಂಬಿಟ್ರೆ ನೀಟಾಗಿ ಬರಲ್ಲ ಬ್ಲೌಸು. ಫ್ರಂಟು ಅಷ್ಟೇ, ಫ್ರಂಟು ಡಿಸೈನ್ ನೆಕ್ ಕಟ್ ಮಾಡಿದ್ದೀನಿ. ಇದು ನೋಡಿ ನೆಕ್ ಡಿಸೈನು. ಇದು ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಬ್ರಾಡ್ ಮಾಡಿದ್ದೀನಿ ನಾನು. ಇಲ್ಲಿ ಬ್ರಾಡ್ ಮಾಡಿ ಇಲ್ಲಿ ಚಿಕ್ಕದು ಮಾಡಿದ್ದೀನಿ. ಇಲ್ಲಿ ಎಷ್ಟಿದೆ ಇಲ್ಲಿ ಎಷ್ಟೇ ಮಾಡಿಬಿಟ್ರೆ ಶೋಲ್ಡ್ರು ಡ್ರಾಪ್ ಆಗುತ್ತೆ ನೋಡಿ. ಇಷ್ಟು ಮಾಡಿದ್ರೆ ಈ ಥರ ನಾವು ಒಂದೇ ಲೆವೆಲ್ಗೆ ಕಟ್ ಮಾಡಿಬಿಟ್ರೆ ಸ್ಟಿಚ್ ಆದಮೇಲೆ ಏನಾಗುತ್ತೆ ನೋಡಿ, ನಾವಿಲ್ಲಿ ಡಾಟ್ ಹಿಡಿದಾಗ ಈ ಡಾಟ್ ಹಿಡಿದಾಗ ಈ ಥರ ಆಗಿ ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ನೋಡಿ ಈ ಥರ ಇದೆ ಅಲ್ವಾ. ನಾನು ಇಲ್ಲಿ ಚಿಕ್ಕದು ಮಾಡಿದ್ದೀನಿ. ಇವ್ರಿಗೆ ಇಲ್ಲಿ ನಾನು ನೆಕ್ ಬಿಡ್ತು 2 ಅಷ್ಟೇ ಇಟ್ಟಿರೋದು. ನಾನು ಇಲ್ಲಿ 3 ಇಟ್ಟಿದ್ದೀನಿ. ಇದು 2.5 ಇಟ್ಟಿದ್ದೀನಿ. ಇಲ್ಲಿ 2 ಇಟ್ಟಿದ್ದೀನಿ. ಇದು ಇಲ್ಲಿ 3 ಇಟ್ಟಿದ್ದೀನಿ. ನೋಡಿ, ನಾವು ಸ್ಟಿಚ್ ಮಾಡಿದಾಗ ಶೋಲ್ಡ್ರ್ ಹೆಂಗೆ ಡ್ರಾಪ್ ಆಗುತ್ತೆ ನೋಡಿ. ಇಲ್ಲಿ ಡಾಟ್ ಹಿಡಿದಾಗ ನೋಡಿ ಈ ಥರ ಬರುತ್ತೆ. ಈ ಡಾಟು ಮತ್ತು ಈ ಡಾಟು ನೋಡಿ, ಈ ಥರ ಈ ಡಾಟು ಎಲ್ಲ ಹಿಡಿದಾಗ ನಮಗೆ ಬ್ಲೌಸು ಹಿಂಗಾದಾಗ ಶೋಲ್ಡ್ರ್ ಡ್ರಾಪ್ ಆಗುತ್ತೆ ನೋಡಿ. ಇವಾಗ ನಾನು ಕಟ್ ಮಾಡಿರೋದು ನೆಕ್ ಇಟ್ಟು ಚಿಕ್ಕದು ಮಾಡಿದ್ದೀನಿ. ಇಲ್ಲಿ ಬ್ರಾಡ್ ಮಾಡಿದ್ದೀನಿ ಅಲ್ವಾ ನೋಡಿ. ಇದು ನಾವು ಹಿಂಗೆ ಹಿಡಿದಾಗ ನೋಡಿ ಅವ್ರಿಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ನೋಡಿ ಸ್ಟಿಚ್ ಆದಮೇಲೆ ಇಷ್ಟು ಕರೆಕ್ಟಾಗಿ ಬರುತ್ತೆ ನೆಕ್ಕು.
ಅದಕ್ಕೆ ನಾವು ಯಾವಾಗಲೂ ಇಲ್ಲಿ ಒಂದೇ ಮೆಜರ್ಮೆಂಟ್ ಕಟ್ ಮಾಡಬಾರ್ದು. ಇಲ್ಲಿ ಒಂದೇ ಮೆಜರ್ಮೆಂಟ್ ಕಟ್ ಮಾಡಿದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಮತ್ತು ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಡಬೇಕು. 1 ಇಂಚ್ ಎಕ್ಸ್ಟ್ರಾ ಇಟ್ಟು ಕಟ್ ಮಾಡಿ. ನಾನು ಕಟಿಂಗ್ ನೋಡಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಟಿಂಗ್ ನೋಡಿ. ಇಲ್ಲಿ 1 ಇಂಚು ನಾನು ಎಕ್ಸ್ಟ್ರಾ ಇಟ್ಟಿರ್ತೀನಿ. ಇದು ಇಟ್ಟಿಲ್ಲ ಅಂದಾಗ ಇಲ್ಲಿ ತೋರಿಸ್ತೀನಿ ಅದು ಏನಕ್ಕೆ ಇಡಬೇಕಂತ. ನೋಡಿ ನಾನು ಇದು 1 ಇಂಚು ಎಕ್ಸ್ಟ್ರಾ ಇಟ್ಟಿರ್ತೀನಿ. ಫ್ರಂಟ್ ಕಟಿಂಗಲ್ಲಿ 1 ಇಂಚು ಎಕ್ಸ್ಟ್ರಾ ಇಟ್ಟಿರ್ತೀನಿ. ಇಲ್ಲಿ ಡಾಟ್ ಹಿಡಿದಾಗ ನೋಡಿ, ಇಲ್ಲಿ ಡಾಟ್ ಹಿಡಿದಾಗ ಕರೆಕ್ಟಾಗಿ ಬರುತ್ತೆ. ನೋಡ್ತಿದ್ದೀರಲ್ವಾ, ಇಲ್ಲಿ ಎಷ್ಟು ಎಕ್ಸ್ಟ್ರಾ ಇತ್ತು, ಇದು ಕರೆಕ್ಟಾಗಿ ಕೂರುತ್ತೆ ಇಲ್ಲಿ ಡಾಟ್ ಹಿಡಿದಾಗ. ನೋಡಿ, ಇಲ್ಲಿ ಡಾಟ್ ಹಿಡಿದಾಗ ಇಲ್ಲಿ ಗ್ಯಾಪ್ ಬರಲ್ಲ ಬ್ಲೌಸ್. ಮತ್ತು ಇಲ್ಲಿ ಫ್ರಂಟು 1/2 ಇಂಚು ಬ್ಯಾಕ್ಗಿಂತ ಫ್ರಂಟ್ ಉದ್ದ ಇಡಕ್ಕೆ ಹೇಳಿರ್ತೀನಲ್ವ. ನೋಡಿ, ಇಲ್ಲಿ ಡಾಟ್ ಹಿಡಿದಾಗ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಈ ಬ್ಲೌಸ್ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಇದು ಫ್ರಂಟು, ಇದು ಬ್ಯಾಕ್ ತೆಗೆದಿರ್ತೀವಲ್ವ, ಇಲ್ಲೇ ಫ್ರಂಟ್ ಇಟ್ಕೊಂಡು ಕಟ್ ಮಾಡಿದರೆ ಕ್ರಾಸ್ ಪ್ಯಾಂಟ್ಗೂ ಬಟ್ಟೆ ಸಿಗುತ್ತೆ. ಇದು ಫ್ರಂಟು. ಇದಕ್ಕೂ ಈ ನೆಕ್ಗೂ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿದರೆ ನೆಕ್ ಡಿಸೈನು ಚೆನ್ನಾಗಿ ಬರುತ್ತೆ. ಈ ಬ್ಲೌಸ್ಗೆ ಈ ಕಲರ್ ಮ್ಯಾಚಿಂಗ್ ಬಟ್ಟೆಯಲ್ಲಿ ಥ್ರೆಡ್ ಪೈಪಿಂಗ್ ಮಾಡ್ತಿದ್ವಿ ಈ ಕಲರಲ್ಲಿ. ಇದು ಕ್ರಾಸ್ ಬೆಲ್ಟು. ಲೈನಿಂಗ್ ಬಟ್ಟೆಯಲ್ಲಿ 2 ಕ್ರಾಸ್ ಬೆಲ್ಟ್ ಮಾಡಬೇಕು. ಸ್ಯಾರಿ ಬಟ್ಟೆಯಲ್ಲಿ 1 ಮಾಡಬೇಕು. ಇದು 2 ಮಾಡಿದ್ರೆ ಲೈನಿಂಗ್ ಕ್ರಾಸ್ ಬೆಲ್ಟು ಸ್ಟಿಪ್ಪಾಗಿ ಕರೆಕ್ಟಾಗಿ ಕೂರುತ್ತೆ. ಇದು ಕ್ರಾಸ್ ಬೆಲ್ಟು ಜಾಸ್ತಿ, ಇದು ನೋಡಿ, ಇದು ಜಾಸ್ತಿ ಮಾಡಬಾರ್ದು. ಇದು 3.5 ಇರಬೇಕು. ಇದು 3 ಇಟ್ಟರೆ ಸಾಕಿದೆ. ಯಾಕಂದರೆ ಇದು ಜಾಸ್ತಿ ಇದ್ದರೆ ಕರೆಕ್ಟಾಗಿ ಕೂರಲ್ಲ ಶೇಪ್. ಇದು ಕ್ರಾಸ್ ಬೆಲ್ಟು ಚಿಕ್ಕದಾಗಿ ಇರಲಿ. ಫ್ರಂಟ್ ಲೆಂತು ಸ್ವಲ್ಪ ಲೆಂತ್ ಅದನ್ನು ಲೆಂತ್ ಇಟ್ಕೊಂಡು ಇದನ್ನು ಲೆಂತ್ ಕಡಿಮೆ ಮಾಡಬೇಕು. ಫ್ರಂಟ್ ಪಾರ್ಟು ಕಡಿಮೆ ಇದ್ದು ಇದು ಕ್ರಾಸ್ ಬೆಲ್ಟು ಜಾಸ್ತಿ ಇದ್ದರೆ ಕರೆಕ್ಟಾಗಿ ಕೂರಲ್ಲ ಶೇಪು. ನೋಡಿ, ಇದು ಬ್ಲೌಸ್ ವರ್ಕ್ ಮಾಡಿಸಿದ್ದೀನಿ, ಮಿಷಿನ್ ವರ್ಕು. ಇವಾಗ ಬ್ಲ್ಯಾಕ್ ಸ್ಯಾರಿ ಕಟ್ ಮಾಡಿದ್ದೀನಲ್ಲ, ಅವ್ರದ್ದೇ ಸ್ಯಾರಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ. ಇದು ಎಂಬ್ರಾಯ್ಡ್ರಿ ಮಿಷಿನ್ ವರ್ಕ್ ಮಾಡಿಸಿದ್ದೀನಿ. ಮಿಷಿನ್ ವರ್ಕ್ ಇದು. ಇದು ಸ್ಲೀವು. ಇದು ಬ್ಯಾಕ್ ನೆಕ್ ಇದು. ಫ್ರಂಟ್ ನೆಕ್ಕು. ಇದು ಎಲ್ಲ ಒಬ್ಬರದೇ ಸ್ಯಾರಿ. ಇದು ಅಷ್ಟೇ ಅವ್ರದ್ದೇ. ನೋಡಿ, ಇದು ಸ್ಲೀವ್ ಡಿಸೈನು. ಇದು ಬ್ಯಾಕ್ ನೆಕ್ಕು. ಇದು ಫ್ರಂಟ್ ನೆಕ್ಕು.
ಈ ಬ್ಲೌಸ್ ಕಟಿಂಗ್ ಮಾಡೋವಾಗ ವಿಡಿಯೋ ಹಾಕ್ತೀನಿ, ನೋಡಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇದು ಅವ್ರದ್ದೇ ಸ್ಯಾರಿ, ಬೇಬಿ ಕುಚ್ ಮಾಡೋಕ್ಕೆ ಹೇಳಿದ್ರು, ಒಬ್ರದ್ದೇ ಇದೆಲ್ಲ. ಇದು ಬೇಬಿ ಕುಚ್ ಮಾಡಿದ್ದೀವಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ, ಇದು ಬೇಬಿ ಕುಚ್ಚು. ಬೇಬಿ ಕುಚ್ ಮಾಡಿಸಿದ್ದೀನಿ. ಇದು ನೋಡಿ, ಇದು ಅದು 2 ವರ್ಷ ಅವ್ರದ್ದೇ, ಒಬ್ಬರದೇ, 3 ಒಬ್ಬರದೇ ಮೇಡಮ್ದು. ಇದು ಈ ಬ್ಲೌಸು ಮ್ಯಾಚಿಂಗ್ ಕಾಂಬಿನೇಷನ್ ಚೆನ್ನಾಗಿದೆ ಕಲರು. ಈ ಸ್ಯಾರಿ ಮ್ಯಾಚಿಂಗು ಈ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ. ಈ ಸ್ಯಾರಿಗೆ ಈ ಕಾಂಬಿನೇಷನ್ ಮಾಡಿಸಿದ್ದೀನಿ. ಇದು ಡಿಸೈನ್ ಅವರೇ ಆ ಮೇಡಮೇ ಸೆಲೆಕ್ಷನ್ ಮಾಡಿರೋದ್ರಿಂದ ಅವ್ರು ಹೇಳಿರೋದೇ ನಾನು ವರ್ಕ್ ಮಾಡಿಸಿದ್ದೀನಿ.